Good evening, dear students. Welcome back to Chemistry Kingdom YouTube channel. As you know, I started second PUC chemistry, entire syllabus. Already haloalkanes, haloarine chapter 3 videos completed. If you have not seen that, the link is given in the description. Please go through that and then comes to this one. Yes. ಸೊ ಈಗಾಗಲೇ ನಾನು 3 ವಿಡಿಯೋ ಮುಗಿಸಿದ್ರೆ ನೋಡಿಲ್ಲ ಅಂತಂದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಬಹುದು. ಮತ್ತೆ ನೀವು ದಿನಾಲು ವಿಡಿಯೋ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರತಕ್ಕಂತ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಜಾಯ್ನ್ ಆಗಿ ನಿಮಗೆ ಡೈಲಿ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಎಸ್. ಆಮೇಲೆ ಇನ್ನೊಂದು, ನೀವು ವಿಡಿಯೋ ನೋಡಿ ಹಾಗೆ ಬಿಡಬೇಡಿ. ಅದೇ ವಿಡಿಯೋನ ನೀವು ಯಾರಾದ್ರೂ ಫ್ರೆಂಡ್ಸ್ ಇದ್ರು ಬೇಕಾದ್ರೆ ಅವ್ರಿಗೂ ಕೂಡ ನೀವು ಪ್ಲೀಸ್ ಶೇರ್ ಮಾಡಿ. ಹಾಗಾದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಇದು ಮುಟ್ಬೇಕು ಆ ತರ. ಓಕೆನಾ? ಎಸ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ methods of preparations of haloalkanes. Methods of preparations of haloalkanes. Haloalkanes can be prepared by any other methods like from alcohols, from hydrocarbons, from halogen exchange. ಇವು ಮೂರು ವಿಧಾನದಿಂದ ನಾವು ಮಾಡಬಹುದ್ರಿ. ಆದ್ರೆ ಅದರೊಳಗೆ ಫಸ್ಟ್ ಇವತ್ತು ಯಾವ್ದು ಸ್ಟಡಿ ಮಾಡ್ತೇವೆ ಅಂದ್ರೆ ಫ್ರಾಮ್ ಆಲ್ಕೋಹಾಲ್ಸ್. We will discuss board part also and competitive part also. Yes, let us start. From alcohols, haloalkanes can be prepared from alcohols, from hydrocarbons and from halogen exchange. ಅದರೊಳಗೆ ನಾ ಇವತ್ತು ಯಾವ್ದು ಕಲ್ಸತ್ತನೋ ಫ್ರಾಮ್ ಆಲ್ಕೋಹಾಲ್ಸ್. ಫ್ರಾಮ್ ಆಲ್ಕೋಹಾಲ್ಸ್ ದೊಳಗೆ ಮತ್ತೆ ಮೂರು, ಅವು ಮೂರು ಇವತ್ತು ನಾವು ಮುಗಿಸೋಣ. ಯೂಸಿಂಗ್ HX halogen acid, using SOCl2 Darzon's method, using phosphorus pentahalide and phosphorus trihalide. ಇವತ್ತನ್ನ ನಾವು ಬಿಡಿಸೋರ್ದೇವು. ಓಕೆನಾ? ಎಸ್. ಫ್ರಾಮ್ ಆಲ್ಕೋಹಾಲ್ಸ್ ಅದರೊಳಗ ಮೊದಲನೇದು ಏನಂದ್ರ ಯೂಸಿಂಗ್ ಹ್ಯಾಲೋಜನ್ ಆಸಿಡ್. ಯೂಸಿಂಗ್ ಹ್ಯಾಲೋಜನ್ ಆಸಿಡ್. ಹ್ಯಾಲೋಜನ್ ಆಸಿಡ್ ಅಂದ್ರೆ ಏನ್ ಸಾರ್? HX. ಹ್ಯಾಲೋಜನ್ ಆಸಿಡ್ ಅಂದ್ರೆ ಏನು? HX. ಹಾಗಾದ್ರೆ ಯಾವ ರೀತಿ ಮಾಡ್ತೇವೆ ಸರ್? ಆಲ್ಕೋಹಾಲ್ ಫಾರ್ಮುಲಾ ಏನು? ವಾಟ್ ಇಸ್ ದ ಫಾರ್ಮುಲಾ ಫಾರ್ ಆಲ್ಕೋಹಾಲ್? ROH. ಹ್ಯಾಲೋಜನ್ ಆಸಿಡ್ ವಾಟ್ ಇಸ್ ದ ಫಾರ್ಮುಲಾ? What is the formula? HX. I will write like this. HX. Now, in presence of anhydrous ZnCl2 added catalyst. What is the name of the catalyst? Anhydrous ZnCl2. Zinc chloride act as a catalyst. So, what you have to eliminate? Carefully observe here. Just eliminate the water from here. What you will get? Just eliminate the water from here. What you will get? RX. RX plus H2O. What is RX? Nothing but haloalkane. haloalkane or alkyl halide. ಸಿಂಪಲ್ ಇದೆ ರೀ. H2 ಇದರೊಳಗಿಂದ OH, ಇದರೊಳಗಿಂದ H ಕಿತ್ತು ಹೋಗಿದ RX ತಯಾರು ಮಾಡಿ ಇಟ್ಬಿಡೋದು, ಮುಗಿತು. ಸಿಂಪಲ್ ವಿಷಯ. ಪ್ರಿಪರೇಷನ್ ಆಫ್ haloalkane ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ HX. ಯೂಸಿಂಗ್ HX. HX ಅಂದ್ರೆ ಏನು? ಹ್ಯಾಲೋಜನ್ ಆಸಿಡ್. ಸಿಂಪಲ್ ಆಗಿ ತಿಳಿದಿದೆಯಾ? ಇಷ್ಟು ನಿಮಗೆ ಬೋರ್ಡ್ ಬೇಕು ಸರ್. ಇಲ್ಲಿ ಆರ್ ಅಂದ್ರೆ ಏನ್ ಸರ್? ಇಲ್ಲಿ ಆರ್ ಅಂದ್ರೆ ಅಲ್ಕೈಲ್ ಗ್ರೂಪ್. ಅಲ್ಕೈಲ್ ಅಂದ್ರೆ ಏನು? ಅಲ್ಕೇನ್ ದೊಳಗಿಂದ ಒಂದು H ತೆಗೆದು. From alkane you remove one H. Suppose what is alkane? Suppose example CH4. What is CH4? Methane. From methane you remove one H. What it becomes? Methyl. Ethane, remove one H. What it becomes? Ethyl. Propane, remove one H. What it becomes? Propyl. Like that, alkane, remove one H. It becomes alkyl. Alkane ದೊಳಗಿಂದ ಒಂದು H ಕಿತ್ತೋದು, ಅದಕ್ಕೆ ನಂತರ alkyl ತಂದಿಲ್ ಜೋಡಿಸೋದು. ಹಾಗಾದ್ರೆ ಇಲ್ಲಿ OH H ತರವರೆಗೂ H2O ಉಳಿತೇನೋ RX. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? RX. ಇದು ಬೋರ್ಡ್ ಬೇಕಾಯ್ತು ಸರ್. ಎಕ್ಸಾಂಪಲ್ ಬರ್ರಿ ಅಂದ್ರ R ಜಾಗದಾಗ CH3 ತುಂಬ್ರಿ, X ಜಾಗದಾಗ Cl ತುಂಬ್ರಿ. ಯು ವಿಲ್ ಗೆಟ್ RCl. ಐ ಹೋಪ್ ಯು ಆರ್ ಗೆಟಿಂಗ್. ಹಾಗಾದ್ರೆ ಸರ್ ಇಲ್ಲಿ ಕಾಂಪಿಟೇಟಿವ್ ಏನ್ ಬೇಕ್ರಿ ಸರ್ ಅಂತಂದ್ರೆ ನೋಡ್ರಿ, ಬೋರ್ಡ್ ಕಡೆ ನೋಡ್ರಿ. ಕಾಂಪಿಟೇಟಿವ್ ಬೇಕಾಗಿರೋದು ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಬೋರ್ಡ್ ಬೀಳ್ತಿಕೇನ್ರಿ ಸರ್? ಇಲ್ಲ. ಮತ್ತೆ ಕಲ್ಸತ್ರಿ ಸರ್? ಕಾಂಪಿಟೇಟಿವ್ ಬೇಕಾಗ್ತದ. ಹೆಂಗ ಅಂತ ತೋರಿಸ್ತಾ ನೋಡ್ರಿ. ಫಸ್ಟ್ ಆಲ್ಕೋಹಾಲ್ ಇತ್ತು ಬರ್ರಿ. ವಾಟ್ ಆಲ್ಕೋಹಾಲ್ ವಿಲ್ ಗೋ? ಆಲ್ಕೋಹಾಲ್ ವಿಲ್ ಟೇಕ್ H ಪ್ಲಸ್ ಫ್ರಮ್ ದಿ HX. HX ದಿಂದ ಏನ್ ಮಾಡ್ತೀಗ? H ಪ್ಲಸ್ ತಗೋತೀವಿ. ಹೆಂಗ್ ಸರ್? ಇವೇನು? ಲೋನ್ ಪೇರ್ಸ್. ಲೋನ್ ಪೇರ್ ಹ್ಯಾವಿಂಗ್ ವಿಚ್ ಚಾರ್ಜ್? ನೆಗೆಟಿವ್ ಚಾರ್ಜ್. Lone pair having negative charge. These lone pairs are going to attack on positive. So oxygen is giving electron, hydrogen is taking electron. If oxygen is giving electron, oxygen will get a plus charge. Correct? Yes, tell me what you will get? ROH. Already present. One more H is attached and it is having plus charge. Oxygen with plus charge, is it stable? No. Then it will take electrons. ಇದು ವಾಪಸ್ ಎಲೆಕ್ಟ್ರಾನ್ ತಗೊಳ್ತದ. ಇದು 6 ಎಲೆಕ್ಟ್ರಾನ್ ಕೊಡ್ಲಿಕ್ಕತ್ತದ, ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಳ್ಲಿಕ್ಕತ್ತದ.
One who donate electron gets positive charge and one who accept electron gets negative charge. ಆ ನೆಗೆಟಿವ್ ಈ ಪಾಸಿಟಿವ್ ನ್ಯೂಟ್ರಲ್ ಆಯ್ತು, ಏನ್ ಹೊರಗೋಯ್ತು HOH, ಏನ್ ಹೊರಗೋಯ್ತ್ರಿ H2 is eliminated. ಇನ್ನೇನು ಉಳಿತು R is giving electron R ಪ್ಲಸ್ ಇದಕ್ಕಂತಾರ ಕಾರ್ಬೋಕ್ಯಾಟಯಾನ್. ಏನಂತ ಕರಿತಾರ್ರಿ ಕಾರ್ಬೋಕ್ಯಾಟಯಾನ್. ಸರ್ ಇದು ನಮಗ್ ಮೆಕ್ಯಾನಿಸಮ್ ಕಲಿಸಿಲ್ಲಲ್ರಿ ಕಾಲೇಜ್ನಾಗ, ಈ ಮೆಕ್ಯಾನಿಸಮ್ ನಮ್ ಬುಕ್ದಾಗ ಇಲ್ರಿ. ಇದು ಯಾಕೆ ಹೇಳ್ತಾನಂತಂದ್ರೆ ಈ ಪಾಯಿಂಟ್ ಸಂಬಂಧ ಇಷ್ಟೆಲ್ಲ ಹೇಳಿದಾನ. ಏನಿದು ಕಾರ್ಬೋಕ್ಯಾಟಯಾನ್. If carbocation is formed, there is a possibility of rearrangement. ಅಲ್ಲಿ ಅರೇಂಜ್ಮೆಂಟ್ ಆಗೋ ಸಾಧ್ಯತೆ ಇರ್ತದ, ನೆನಪಿಟ್ಕೋಬೇಕಿದ್ನ. rearrangement may be possible. ಓಕೆನಾ? ಸೊ ಫೈನಲಿ ದಿಸ್ ಆರ್ ಪ್ಲಸ್ ನಾವ್ ಏನ್ ಮಾಡೋದು, ಈಗ ಅದು ಆರ್ ಪ್ಲಸ್ ಇರ್ತದ, ಅದ್ರ ಮೇಲೆ ಏನ್ ಅಟ್ಯಾಕ್ ಮಾಡ್ತದ ಎಕ್ಸ್ ಮೈನಸ್. ಇಲ್ಲಿ ಎಚ್ ಪ್ಲಸ್ ತಗೊಂಡಿದ್ದು, ಇನ್ನು ಉಳಿದಿಕೆನ ಎಕ್ಸ್ ಮೈನಸ್ ಅಟ್ಯಾಕ್ ಮಾಡ್ತದ. ಏನ್ ತಯಾರಾಗ್ತದ ಆರ್ ಎಕ್ಸ್ ಹಲೋಲ್ಕೇನ್ ತಯಾರಾಗ್ತದ. ಈ ಪಾಯಿಂಟ್ ನೆನಪಿಡ್ರಪ್ಪ. ಎಲ್ಲಿ ಓ ಎಚ್ ಅಟ್ಯಾಚ್ ಆಗಿರ್ತದ ಅದನ್ನ ಕಿತ್ತೋದ, ಅದ್ರ ಮೇಲೆ ಏನ್ ಚಾರ್ಜ್ ಮಾಡೋದ ಪ್ಲಸ್ ಚಾರ್ಜ್ ಮಾಡೋದು. ಯಾವ ಚಾರ್ಜ್ ರೀ ಪ್ಲಸ್ ಚಾರ್ಜ್. ಸೊ ಈ ಪ್ಲಸ್ ಚಾರ್ಜ್ ಈಗ ಏನ್ ಮಾಡ್ಬೇಕು ನಾವು, ರೀಅರೇಂಜ್ಮೆಂಟ್ ಮೇ ಬಿ ಪಾಸಿಬಲ್ ಅಂದರೆ ಏನು ಅನ್ನೋದನ್ನ ತೋರಿಸ್ತಾನೆ. ಇಷ್ಟು ತಿಳಿದದನ್ನ ಹೇಳ್ರಿ, ಏನಿಲ್ರಿ ಬೋರ್ಡ್ಗೆ ಇಷ್ಟು ಸಾಕು. H2 ತಗೊಂಡು ಹೋಗ್ತದೆ, ಆರ್ ಎಕ್ಸ್ ಬರ್ತದೆ. ಇನ್ ಕಾಂಪಿಟೇಟಿವ್ ಏನ್ ಮಾಡ್ಬೇಕು ಅನ್ನೋದು ವೆರೈಟಿ ಆಫ್ ಕ್ವಶನ್ಸ್ ನ ತಗೊಂಡ್ ಬಂದಿನ್ರಿ, ತೋರಿಸ್ತೇನೆ ನಿಮ್ಗೆ 4 ಕ್ವಶನ್. ರೀಅರೇಂಜ್ಮೆಂಟ್ ಅಂತ ಅಂದ್ರಲ್ಲ ಸರ್, ಹಿಂಗಂದ್ರೆ ಏನು, ಕಾಂಪಿಟೇಟಿವ್ ಕ್ವಶನ್ ಯಾವ ರೀತಿ ಬರ್ತವೆ ಅದನ್ನ ತೋರಿಸ್ತೇನೆ ಈಗ. ರೀಅರೇಂಜ್ಮೆಂಟ್ ಅಲ್ಲಿ 3 ಟೈಪ್ ಇದಾವೆ: ಹೈಡ್ರೈಡ್ ಶಿಫ್ಟ್, ಮಿಥೈಲ್ ಶಿಫ್ಟ್, ರಿಂಗ್ ಎಕ್ಸ್ಪಾನ್ಷನ್. 3 ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಮೊದಲು ಬರ್ಕೋರಿ, ಸ್ಕ್ರೀನ್ ಶಾಟ್ ತಕ್ಕೋರಿ. ನೋಡ್ರಿ ಫಸ್ಟ್ ಕ್ವಶನ್, ಇದು ಕಾಂಪಿಟೇಟಿವ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದು ಹೇಳ್ತದೆ. ಸರ್ ಇಲ್ಲಿ ಆಲ್ಕೋಹಾಲ್ ಕೊಟ್ಟಿದ್ದಾರೆ, ಇಲ್ಲಿ HCl ZnCl2. ಸೊ OH ಇಸ್ ರಿಪ್ಲೇಸ್ಡ್ ಬೈ Cl. ಸಿಂಪಲ್ ಇದೆ ಸರ್. OH ಮತ್ತೆ H ಅನ್ನ ಕಿತ್ರಿ, ಸೊ ಏನ್ ಆನ್ಸರ್ ಬರ್ತದ, ಇದು OH ಇಲ್ಲದ H ಕಿತ್ರಿ, ಏನ್ ಆನ್ಸರ್ ಬರ್ತದ, ಮತ್ Cl ತಂದಿಲ್ ಜೋಡಿಸ್ರಿ. ಕರೆಕ್ಟಾ? 100% ರಾಂಗ್. ಇದು ಆನ್ಸರ್ ತಪ್ಪಾಗ್ತದೆ. ಅದಕ್ಕೆ ನಾ ಹೇಳ್ತಾ ಇರೋದು ರೀಅರೇಂಜ್ಮೆಂಟ್. ವಾಟ್ ಈಸ್ ರೀಅರೇಂಜ್ಮೆಂಟ್ ಸರ್? ನೋಡ್ರಿ ಫಸ್ಟ್ ಇದನ್ನ ತಗೊಳ್ರಿ, ಯಾವ್ದಿದು OH. ಇದಕ್ಕೆ ನಾವ್ ಏನ್ ಮಾಡ್ಬೇಕೀಗ, H ಪ್ಲಸ್ ಅನ್ನ ಕೊಡ್ಬೇಕು, H ಪ್ಲಸ್. ಕರೆಕ್ಟ್? ಇದು H2 ಹೊರಗೋಯ್ತು, ಏನ್ ಬಂತ ಹೇಳ್ರಿ, ಈ OH ಪ್ಲಸ್ H ಏನಾಯ್ತು, OH2 ಪ್ಲಸ್ ಆಯ್ತು. ಇನ್ನು ಇದು ವಾಪಸ್ ತಗೊಂಡ್ ಹೋಯ್ತು, ತಗೊಂಡ್ ಹೋದಾಗ H2 ಹೊರಗೋಯ್ತು. ಇದು ಏನ್ ಮಾಡೈತಿ, ಎಲೆಕ್ಟ್ರಾನ್ ಕೊಡ್ಲಿಕ್ಕೆ. ಒನ್ ಹೂ ಡೊನೇಟ್ ಎಲೆಕ್ಟ್ರಾನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಸೊ ವಾಟ್ ಯು ವಿಲ್ ಗೆಟ್, ಯು ಟೆಲ್ ಮಿ ವಾಟ್ ಯು ವಿಲ್ ಗೆಟ್. Here you will get positive charge. So this carbocation is here. This side one substituent, this side one substituent. So it is secondary carbocation. This is a secondary carbocation. ಅದರ ಸೈಡ್ ಬೈ ನೋಡ್ರಿ, ಈ ಸೈಡ್ ಯಾವ್ದೈತಿ ಪ್ರೈಮರಿ, ಈಚೆ ಕಡೆ ಸೈಡ್ ಯಾವ್ದೈತಿ ಟರ್ಷರಿ. ಸೊ ಟರ್ಷರಿ ಕಾರ್ಬೋಕೇಟನ್ ಇಸ್ ಮೋರ್ ಸ್ಟೇಬಲ್ ಆರ್ ಸೆಕೆಂಡರಿ ಕಾರ್ಬೋಕೇಟನ್ ಇಸ್ ಮೋರ್ ಸ್ಟೇಬಲ್? ಟರ್ಷರಿ. ಫಸ್ಟ್ ಇಯರ್ ದಾಗ ಕಲ್ತಿದ್ರಿ. ಹಾಗಾದ್ರೆ ಟರ್ಷರಿ ಇರೋದ್ರಿಂದ ಪ್ಲಸ್ ಇದ್ದ ಈಚೆ ಕಡೆ ಬರ್ಬೇಕು. ಈಚೆ ಕಡೆ ಬರ್ಬೇಕಂದ್ರ ಇಲ್ಲಿ ಎಷ್ಟು ಬಾಂಡ್ ಅದ ನೋಡ್ರಿ, 1 2 3. ಆಲ್ರೆಡಿ 3 ಬಾಂಡ್ ಅದಾವು. ಒಂದು ಹೈಡ್ರೋಜನ್ ಇರ್ತದ, ಆ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಗ್ತದ. ಯಾಕೆ ಶಿಫ್ಟ್ ಆಗ್ತದ ಸರ್? ಯಾಕಂದ್ರೆ ಸೆಕೆಂಡರಿ ಇದ್ದದ್ದು ಟರ್ಷರಿ ಆಗ್ಬೇಕದು, ಅವಾಗ ಮೋರ್ ಸ್ಟೇಬಲ್ ಆಗ್ತದೆ. ಇದಕ್ಕಂತ ರೀಅರೇಂಜ್ಮೆಂಟ್. ಇಲ್ಲಿ ಏನ್ ಶಿಫ್ಟ್ ಆಗ್ಯದ, ಹೈಡ್ರೋಜನ್ ಶಿಫ್ಟ್ ಆಗ್ಯದ. ಹಾ, ಇಲ್ಲಿ ಪ್ಲಸ್ ಇದ್ದದ್ದು ಈ ಪ್ಲಸ್, ಇದು ಹೈಡ್ರೋಜನ್ ತಗೊಂಡು ನ್ಯೂಟ್ರಲ್ ಆಗಿಬಿಡ್ತದೆ. ಇದು ಹೈಡ್ರೋಜನ್ ಕೊಟ್ಟದ, ಅದಕ್ಕಾಗಿ ಇದು ಯಾವ್ದ ಪ್ಲಸ್ ಚಾರ್ಜ್ ಬರ್ತದೆ. ಯಾವ ಚಾರ್ಜ್ ರೀ? ಪ್ಲಸ್ ಚಾರ್ಜ್. ಇದು ಯಾವ ಕಾರ್ಬೋಕೇಟಯನ್? ಟರ್ಷರಿ ಕಾರ್ಬೋಕೇಟಯನ್. ಸರ್ ನಿಮಗೆ ಹೆಂಗ್ ಗೊತ್ತಾಯ್ತ್ರಿ ಇದು ಟರ್ಷರಿ ಅಂತ ಹೇಳಿ? ನೋಡ್ರಿ, ಈ ಕಾರ್ಬನ್ಕ ಇಕಡೊಂದು 3 ಸಬ್ಸ್ಟಿಟ್ಯೂಯೆಂಟ್ ಇದಾವೆ. ಇಲ್ಲಿ ಎರಡೇ ಇದ್ದು ಸೆಕೆಂಡರಿ, ಇದು ಟರ್ಷರಿ. ಯಾವ್ದು ಸ್ಟೇಬಲ್ ರೀ? ಟರ್ಷರಿ ಇಸ್ ಮೋರ್ ಸ್ಟೇಬಲ್, ಇದು ಲೆಸ್ ಸ್ಟೇಬಲ್. ಕರೆಕ್ಟಾ? ಹಾಗಾಗಿ ಇಲ್ಲಿ ಹೈಡ್ರೋಜನ್ ಶಿಫ್ಟ್ ಆಗೋದಕ್ಕೆ ಏನಂತಾರು, ಹೈಡ್ರೈಡ್ ಶಿಫ್ಟ್. ಏನಂತಾರ್ರಿ? ಹೈಡ್ರೈಡ್ ಶಿಫ್ಟ್. So this is stable. Now we can attack your, see, first H plus you taken, one what is remaining, Cl minus is going to attack here. So what is the answer? You are going to get here Cl. ನೋಡ್ರಿ, ಇಲ್ಲಿ ಬಂದಿತ್ತು, 2ನೇ ಪೊಸಿಷನ್ Cl ಬಂದಿತ್ತು. ಇಲ್ಲಿ 1 2 3 ಥರ್ಡ್ ಪೊಸಿಷನ್ Cl ಬಂತು. ತಿಳಿಲಿಕ್ಕತ್ತದ ಕಾಂಪಿಟೇಟಿವ್ ಏನ್ ರೀಅರೇಂಜ್ಮೆಂಟ್ ಅಂದ್ರ, ಎಸ್, ಇದು ರೀಅರೇಂಜ್ಮೆಂಟ್ ಎಂತ ರೀಅರೇಂಜ್ಮೆಂಟ್ ಅಂತಾರ್ರಿ? ಹೈಡ್ರೈಡ್ ಶಿಫ್ಟ್. ಸರ್ ಇದನ್ನ ಬಿಟ್ಟು ಮತ್ತೆ ಅವರೇ ಬರ್ತಾವೇನ್ರಿ? ಅಪಾರ್ಟ್ ಫ್ರಮ್ ದಿಸ್ ಒನ್ ಎನಿ ಅದರ್ ರೀಅರೇಂಜ್ಮೆಂಟ್ಸ್ ಆರ್ ಪಾಸಿಬಲ್? ಎಸ್, ದಟ್ ಆಲ್ಸೋ ಪಾಸಿಬಲ್. ಮಿಥೈಲ್ ಶಿಫ್ಟ್, ರಿಂಗ್ ಎಕ್ಸ್ಪಾನ್ಷನ್, ಅದ್ರದ್ದು ಒಂದೊಂದು ಎಕ್ಸಾಂಪಲ್ ಕೊಡ್ತೇನ್ರಿ, ಇದನ್ನ ಬರ್ಕೋರಿ. ನೋಡ್ರಿ 2ನೇ ಕ್ವಶನ್. ಸೊ ಮೊದಲಿಗೆ ನೆನ್ಪಿಡ್ಕೋರಿ, ಏನೇನಾಗ್ತದ, OH ಅಲ್ಲಿ ಇರ್ತದ ಅದನ್ನ ಕಿತ್ತೋದು, ಅಲ್ಲಿ ಏನ್ ತಯಾರಾಗ್ತದ, ಪ್ಲಸ್ ಚಾರ್ಜ್.
ಇನ್ನು ಸೈಡ್ ಬೈ ನೋಡ್ಬೇಕು, ಆ ಪ್ಲಸ್ ಚಾರ್ಜ್ ಸೈಡ್ ಯಾವ್ದ್ರೆ ಟರ್ಷರಿ ಬರ್ಲಿಕ್ಕತ್ತದೇನಾ, ಟರ್ಷರಿ ಬರ್ಲಿಕ್ಕತ್ತದ ಆ ಕಡೆ ಶಿಫ್ಟ್ ಮಾಡೋದ, ಸಿಂಪಲ್ ಐತಿ ನೋಡ್ರಿ. ಇಲ್ಲಿ ನಿಮ್ಗೆ ಏನ್ ವಿಚಾರ ಮಾಡ್ತೀರಿ, ಇಲ್ಲಿ OH ಅದ, ಈ OH ಅನ್ನ ತೆಗೆದು CL ಹಾಕಿರ ಆಯ್ತೇನ್ರಿ ಸರ್? ಇಲ್ಲ, ಯಾಕಂದ್ರೆ ಈ ಸೈಡ್ ಯಾವ್ದಿದೆ, ಟರ್ಷರಿ ಇಲ್ಲ ಕ್ವಾಟರ್ನರಿ ಇದೆ, ಹಾಗಾಗಿ ಶಿಫ್ಟ್ ಏನು ಇಲ್ಲಿ ಪಾಸಿಬಿಲಿಟಿ ಇದೆ. ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ರೀಅರೇಂಜ್ಮೆಂಟ್. ಡೋಂಟ್ ಗೋ ಫಾರ್ ಡೈರೆಕ್ಟ್ ಆನ್ಸರ್, ಇಲ್ಲಿ ಡೈರೆಕ್ಟ್ ಆನ್ಸರ್ ತೆಗೋದಿಲ್ಲ. ಹಾಗಾದ್ರೆ ತಗೊಂಬರ್ರಿ. ಹೇಳ್ರಿ ಏನ್ ಮಾಡ್ಬೇಕು, CH3 ಇದು ಹೆಂಗಿತ್ತು ಹಂಗ ಬರ್ಕೋಬೇಕು, CH3 CH3 CH ಅಂಡ್ ಹಿಯರ್ CH3. ಈ OH ಕಡೆ ಲೋನ್ ಪೇರ್ ಇರ್ತಾವ. ಫಸ್ಟ್ ಸ್ಟೆಪ್ ಏನ್ ಮಾಡ್ತದ ನಿಮಗೆ ಗೊತ್ತದ, H ಪ್ಲಸ್ ಅನ್ನ ತಗೊಳ್ತದ, H2 ಕಿತ್ಕೊಂಡು ಹೋಗ್ತದ. ಹೇಳ್ರಿ ಏನ್ ಬರ್ತದ, CH3 CH3 here also CH3 CHOH2 ಪ್ಲಸ್ ಅಂಡ್ ಹಿಯರ್ CH3. ಇನ್ನೇನ ಇದು ವಾಪಸ್ ಇದ್ರದ್ದು ವಾಪಸ್ ತಗೊಂಡು ಹೋಗ್ಬೇಕು. ಏನಾಗಬೇಕು, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್, ಕಾರ್ಬೋ ಕ್ಯಾಟಯಾನ್. ಹೇಳ್ರಪ್ಪ, CH3 CH3 ಇಲ್ಲಿ ಬಿ CH3 ಹಿಯರ್ ವಾಟ್ ಯು ಆರ್ ಗೆಟಿಂಗ್, ಪ್ಲಸ್ ಚಾರ್ಜ್, ಕಾರ್ಬೋ ಕ್ಯಾಟಯಾನ್. ಯಾವ್ದಿಕ್ಕಿದ, ಸೆಕೆಂಡರಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್, ಈ ಕಡೆ ಒಂದು ಸಬ್ಸ್ಟೆಂಟ್, ಈ ಕಡೆ ಒಂದು ಸಬ್ಸ್ಟೆಂಟ್, ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಇಸ್ ಇಟ್ ಸ್ಟೇಬಲ್? ನೋ. ದೆನ್ ಯು ಹ್ಯಾವ್ ಟು ಲುಕ್ ಫಾರ್ ಸೈಡ್ ಬೈ. ಈಚೆ ಕಡೆ ಯಾವ್ದಿಕ್ಕಿದು, ಪ್ರೈಮರಿ, ಈಚೆ ಕಡೆ ಯಾವ್ದೈತಿ, ಟರ್ಷರಿ. ಹಾಗಾದ್ರೆ ಇಲ್ಲಿ ಶಿಫ್ಟ್ ಚಾನ್ಸ್ ಇದೆ. ಇದಕ್ಕೆ ಏನ್ ಶಿಫ್ಟ್ ಆಗಿತ್ತು, ಹೈಡ್ರೋಜನ್. ಇಲ್ಲಿ ಈ ಕಾರ್ಬನ್ ನೋಡ್ರಿ, ಈ ಕಾರ್ಬನ್ ಏನ್ರ ಹೈಡ್ರೋಜನ್ ಅದಾವು ಇಲ್ಲ, ಹಾಗಾದ್ರೆ ಮಿಥೈಲ್ ಶಿಫ್ಟ್ ಆಗಬೇಕು. ಇಲ್ಲಿ ಏನ್ ಶಿಫ್ಟ್ ಆಗಬೇಕು, ಮಿಥೈಲ್ ಶಿಫ್ಟ್. CH3 ಗ್ರೂಪ್ 3 ಹೋಗ್ತದ ಆಚೆ ಕಡೆ. ಹೇಳ್ರಿ ಯಾವ ಗ್ರೂಪ್ ಶಿಫ್ಟ್ ಆಗ್ತದ, ಮಿಥೈಲ್ ಶಿಫ್ಟ್. ಇನ್ಕತ್ ಏನ್ ಶಿಫ್ಟ್ ಆಗಿತ್ರಿ, ಹೈಡ್ರೈಡ್. ಇಲ್ಲಿ ಹೈಡ್ರೋಜನ್ ಇಲ್ಲ ಅಂದ್ರೆ ಮಿಥೈಲ್ ಹೋಗ್ತದ. ಸೊ ಉಳಿದೆಲ್ಲ ಸೇಮ್ ಬರ್ರಿ, ಪ್ಲಸ್ ಈಚೆ ಕಡೆ ಬರ್ರಿ, ಮಿಥೈಲ್ ಆಚೆ ಕಡೆ ಜೋಡಿಸ್ರಿ. ನೋಡ್ರಪ್ಪ, ಈ CH3 ಕಿತ್ತದ, ಇಲ್ಲಿ ಜೋಡಿಸೋದ, ಇಲ್ಲಿ ಪ್ಲಸ್ ಚಾರ್ಜ್ ಹಾಕೋದು, ಮುಗಿತು. ಹೇಳ್ರಿ ಏನ್ ಬರ್ತದ, CH3 CH3 CH3. ಈ ಜಾಗದಾಗ ಏನ್ ಬಂತು, ಇದು ಮಿಥೈಲ್ ಈಚೆ ಕಡೆ ಜೋಡಿಸ್ರಿ, ಮಿಥೈಲ್ ಈ ಕಡೆ ಬಂತು, ಪ್ಲಸ್ ಚಾರ್ಜ್ ಈ ಕಡೆ ಬಂತು. ಈಗ ನೋಡ್ರಿ, ಈ ಸೈಡ್ ಒಂದು ಸಬ್ಸ್ಟಿಟ್ಯೂಯೆಂಟ್, ಈ ಸೈಡ್ ಒಂದು ಸಬ್ಸ್ಟಿಟ್ಯೂಯೆಂಟ್, ಈ ಸೈಡ್ ಒಂದು ಸಬ್ಸ್ಟಿಟ್ಯೂಯೆಂಟ್. ಎಷ್ಟು ಸಬ್ಸ್ಟೆಂಟ್ ಇದಾವ್ರಿ, ಮೂರು ಸಬ್ಸ್ಟೆಂಟ್ ಇದ್ರೆ ಏನಂತಾರೋ ಟರ್ಷರಿ ಕಾರ್ಬೋಕ್ಯಾಟಯಾನ್. ಸೊ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಸ್ಟೇಬಲ್ ಅಂಡ್ ಟರ್ಷರಿ ಕಾರ್ಬೋಕ್ಯಾಟಯಾನ್ ಸ್ಟೇಬಲ್, ಟರ್ಷರಿ. ಹಾಗಾಗಿ ಮಿಥೈಲ್ ಶಿಫ್ಟ್ ಆಯ್ತು. ದೇರ್ಫೋರ್ ಮಿಥೈಲ್ ಶಿಫ್ಟ್ occurs. So tell me, this is tertiary more stable. Tertiary more stable. So last step ನಾಗ ಏನಾಗ್ತದ, ಅಟ್ಯಾಕ್. ಪ್ಲಸ್ ಇದು ಮೈನಸ್, ಇದು ಮೈನಸ್ ಇದ್ದು ಯಾವ್ದಿಗೆ, ಇಲ್ಲಿ CL ಮೈನಸ್. ಹೇಳ್ರಿ, CL ಮೈನಸ್ ಹೋಗಿ ಇದ್ರ ಮೇಲೆ ಅಟ್ಯಾಕ್ ಮಾಡ್ತದೆ, ಆನ್ಸರ್ ಬಂದ್ಬಿಡ್ತದೆ. ಹೇಳ್ರಪ್ಪ, CH3 CH3 ಇಲ್ಲೇನಾಯ್ತು, CL ಈ ಪೊಸಿಷನ್. ನೆಕ್ಸ್ಟ್ CH3 ಇದನ್ನ ಬಹಳ ಸಲ ನೀಟಿಗೆ ಕೇಳಿದಾರ ಕ್ವಶನ್. ಇದು ಬಹಳ ಸಲ ನೀಟ್ ಎಕ್ಸಾಮ್ ಕ ಈ ಕ್ವಶನ್ ಬಿದ್ದದ, ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಮಿಥೈಲ್ ಶಿಫ್ಟ್ ತಿಳಿದದ, ಎದಕ್ಕೆ ಮಿಥೈಲ್ ಶಿಫ್ಟ್ ಆಗ್ತದೆ ಸರ್, ವೈ ಮಿಥೈಲ್ ಶಿಫ್ಟ್ ಆಗ್ತದೆ ಸರ್, ಬಿಕಾಸ್ ಆಫ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್. I hope you understood. One more shift is there, that is ring expansion, that we will discuss. Two different examples I told. Third example I will discuss. Okay, take down. ಇವೆಲ್ಲ ಕಾಂಪಿಟೇಟಿವ್ ಕ್ವಶನ್ ಹೇಳ್ತಿದ್ದೀನಿ ನಾನು ನೋಡ್ರಿ. ಲಾಸ್ಟ್ ಕ್ವಶನ್ ಇದು ಏನ್ ಕಾನ್ಸೆಪ್ಟ್ ಹೇಳಿದ್ದೀನಿ ನಾನು, ಫ್ರಾಮ್ ಆಲ್ಕೋಹಾಲ್ಸ್ ಯೂಸಿಂಗ್ HX ಅಂದ್ರೆ ಏನು, ಹ್ಯಾಲೋಜನ್ ಆಸಿಡ್, ಅದ್ರ ಮೇಗಿನ ಕಲ್ಸಕ್ ನಾನು. ಓಕೆನಾ. ಸೊ ಮೂರನೇ ಮೇನ್ ಎಕ್ಸಾಂಪಲ್ ನೋಡ್ರಿ ಏನ್ ಬರ್ದೇನು, ಇದು ಸೈಕ್ಲಿಕ್ ರಿಂಗ್ ಇದೆ, 5 ಮೆಂಬರ್ಡ್ ರಿಂಗ್. ನೆನಪಿಟ್ಕೋಬೇಕು, 6 ಮೆಂಬರ್ಡ್ ರಿಂಗ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ 5 ಮೆಂಬರ್ಡ್ ರಿಂಗ್. ಸೊ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ 6 ಮೆಂಬರ್ಡ್ ರಿಂಗ್ ಅನ್ನು ನೋಡ್ಬೇಕಿಲ್ಲ. ಇಲ್ಲಿ 5 ಐತಿ, ಇಲ್ಲೊಂದು ಕಾರ್ಬನ್ ಐತಿ, ಹಾಗಾದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಫಾರ್ಮೇಶನ್ ಆಫ್ 6 ಮೆಂಬರ್ ರಿಂಗ್. 6 ಮೆಂಬರ್ ರಿಂಗ್ ಫಾರ್ಮ್ ಆಗೋ ಚಾನ್ಸ್ ಇತ್ತಂದ್ರೆ ಮಾಡ್ಬಿಡ್ಬೇಕು, ಯಾಕಂದ್ರೆ ಅದು ಸ್ಟೇಬಲ್ ಇರ್ತದೆ. ಹೇಳ್ರಿ, ಡೈರೆಕ್ಟ್ ಆನ್ಸರ್ ಬರೋದಿಲ್ಲ, ಮತ್ ವಾಪಸ್ ಹೋಗ್ಬೇಕು. ಇದು 5 ಮೆಂಬರ್ಡ್ ರಿಂಗ್ ಹೆಂಗ್ ಇದ್ದಂಗಿರ್ಲಿ, ಇಲ್ಲಿ OH ಅದ, ಇದು OH ಏನ್ ಮಾಡ್ತದ, ಫಸ್ಟ್ H ಪ್ಲಸ್ ವಿಲ್ ಬಿ ಟೇಕನ್ ಬೈ OH. ಸೇಮ್ ಸ್ಟೆಪ್, OH ಇದ್ದದ್ದು H ಪ್ಲಸ್ ತಗೊಳ್ತು. ಈಗ ಏನ್ ಬರ್ತದೆ, ಯಾರು ಹೇಳ್ತೀರಿ, ಇಲ್ಲಿ OH2 ಪ್ಲಸ್ ಆಯ್ತು, OH2 ಪ್ಲಸ್. ನೆಕ್ಸ್ಟ್ ಇದು ವಾಟರ್ ಎಲಿಮಿನೇಷನ್, ದಿಸ್ ವಿಲ್ ಟೇಕನ್ ಬೈ OH2. ಯು ವಿಲ್ ಗೆಟ್ ಕಾರ್ಬೋ ಕ್ಯಾಟಯಾನ್. ವಾಟ್ ಯು ವಿಲ್ ಗೆಟ್, ಕಾರ್ಬೋ ಕ್ಯಾಟಯಾನ್. ಕಾರ್ಬೋಕ್ಯಾಟಯಾನ್. ಬಟ್ ಇದು ಯಾವ್ದಿದ, ಒಂದೇ ಗ್ರೂಪ್ ಅಟ್ಯಾಚ್ ಆಗಿತ್ತು. ಸೊ ಇದು ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಯಾವ್ದಿದ, ಪ್ರೈಮರಿ ಕಾರ್ಬೋಕ್ಯಾಟಯಾನ್, ಲೆಸ್ ಸ್ಟೇಬಲ್. ಹಾಗಾದ್ರೆ ಏನಾಗ್ತದ, ರಿಂಗ್ ಎಕ್ಸ್ಪಾಂಡ್ ಆಗ್ತದ. ಎಕ್ಸ್ಪಾಂಡ್ ಅಂದ್ರೆ 5 ಮೆಂಬರ್ ಇದ್ದು 6 ಮೆಂಬರ್ ಅಂದ್ರೆ ನೋಡ್ರಿ, ಇದು ಇಲ್ಲಿ ಬರ್ತದ, ಇದು ಇದ್ರ ಮೇಲೆ ಅಟ್ಯಾಕ್ ಮಾಡ್ತದೆ. ಸರಿ, ಏನೋ ತಿಳಿದಿಲ್ಲ ಅಂದ್ರೆ ಇದು ಕಟ್ ಮಾಡೋದು, ಮ್ಯಾಗ್ ಜೋಡಿಸೋದು. ಹೇಳ್ರಿ ಏನಾಗ್ತದೆ, ಇದಕ್ಕಂತ ರಿಂಗ್ ಎಕ್ಸ್ಪಾನ್ಷನ್ ಏನಂತ ಕರೀತಾರೋ, ರಿಂಗ್ ಎಕ್ಸ್ಪಾನ್ಷನ್. ಹೇಳ್ರಪ್ಪ, 5 ಮೆಂಬರ್ ಇದ್ದದ್ದು ಈಗ ಏನಾಯ್ತು, 6 ಮೆಂಬರ್. ಏನ್ ಸರಿ, ಈಗ 1 2 3 4 5 5 ಮೆಂಬರ್ ಇತ್ತು. ಈಗ ಏನ್ ಸರಿ, 1 2 3 4 5 6. ಮತ್ತೆ ಇಲ್ಲಿ ಯಾವ ಚಾರ್ಜ್ ಬರ್ತದ, ಪ್ಲಸ್.
ಇನ್ ಇದಕ್ಕ ಇಲ್ಲಿ H plus ತಗೊಂಡ್ರಿ ಉಳಿದಿಕ್ಕೇನಿಲ್ಲಿ Cl minus is going to attack. So what you will get? Chlorocyclohexane you will get. I hope you understood. Ring expansion, when you have to go for ring expansion, when there is a possibility of formation of 6-membered ring. 6-membered rings are more stable compared to a 5-membered ring. Are you getting my point? Yes, these are the 3 types of question they may ask. Now we will discuss first reaction we studied. What is that reaction? From alcohol using HX, halogen acid. Now regarding that, what are the main important points, golden key points? Those we will discuss now. Okay, you take down, next I will discuss. See here, you studied now first reaction from alcohol, Roman number 1, from alcohol, in that one using HX, halogen acid. So what are the important point you have to remember here? First one, there is a formation of carbocation. First point, you know, formation of carbocation. Sir, formation of carbocation is idar arth enri? There is a possibility of, yes, possibility of rearrangement. There is a possibility of rearrangement. You comparative most important point ಬರ್ತದೆ. ಫಾರ್ಮೇಶನ್ ಆಫ್ ಕಾರ್ಬೋಕೇಟನ್ ಆಗ್ತದೆ, ಹಾಗಾಗಿ ಅಲ್ಲಿ ರಿಅರೇಂಜ್ಮೆಂಟ್ ಸಾಧ್ಯತೆ ಇದೆ. ರಿಅರೇಂಜ್ಮೆಂಟ್ ಅಂದ್ರೆ ಏನು? ಹೈಡ್ರೈಡ್ ಶಿಫ್ಟ್ ಆಗ್ಬೋದು, ಮಿಥೈಲ್ ಶಿಫ್ಟ್ ಆಗ್ಬೋದು, ರಿಂಗ್ ಎಕ್ಸ್ಪಾನ್ಷನ್ ಆಗ್ಬೋದು. ಅವು ಯಾಕೆ ಆಗ್ತಾವ್ರಿ? ಟು ಅಟೈನ್ ದಿ ಸ್ಟೆಬಿಲಿಟಿ. ಸ್ಟೇಬಲ್ ಆಗ್ಲಿಕ್ಕೆ ಸೆಕೆಂಡರಿ ಇದ್ದ ಟರ್ಷರಿಗೆ ಹೋಗ್ತದ, ಟರ್ಷರಿ ಇದ್ದದ ಮುಗಿತು, ಲಾಸ್ಟ್ ಟರ್ಷರಿನೇ ಇರ್ತದೆ. ನಾ ಹೇಳೋದು ಅರ್ಥ ಆಗ್ಲಿಕ್ಕೆ? ಎಸ್, ಫಸ್ಟ್ ಪಾಯಿಂಟ್ ನೆನಪಿಡ್ಬೇಕು. ಇನ್ನು ಸರಿ ಯಾವ್ದು ಫಾಸ್ಟ್ ಆಗ್ತದ್ರಿ ಆಲ್ಕೋಹಾಲ್ದಾಗ? ನೀವ್ ಅಂದ್ರಿ ಆಲ್ಕೋಹಾಲ್ ದಿಂದ ಹ್ಯಾಲೋಲ್ಕೇನ್ ತಯಾರು ಮಾಡಿದ್ವಿ ನಾವು. ROH is converted into RX. So which alcohol gives faster reaction? ನೆನಪಿಡ್ಬೇಕು. ಕಾರ್ಬೋಕೇಟನ್ ಸ್ಟೇಬಲ್ ಯಾವ್ದಾ? ಟರ್ಷರಿ ಕಾರ್ಬೋಕೇಟಯಾನ್. ಹಾಗಾಗಿ ಟರ್ಷರಿ ಆಲ್ಕೋಹಾಲ್ ಎಲ್ಲರಿಗಿಂತ ಸ್ಪೀಡ್ ರಿಯಾಕ್ಷನ್ ಆಗ್ತದೆ. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಆಫ್ ಡಿಫರೆಂಟ್ ಆಲ್ಕೋಹಾಲ್ ಈಸ್, ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಡಿಫರೆಂಟ್ ಆಲ್ಕೋಹಾಲ್ ಈಸ್, ಡಿಫರೆಂಟ್ ಆಲ್ಕೋಹಾಲ್ ಈಸ್, ಯಾವ್ದು ಫಾಸ್ಟ್ ಆಗ್ತದ? ಎಸ್, ಟರ್ಷರಿ ಆಲ್ಕೋಹಾಲ್, ಎಸ್, ಗ್ರೇಟರ್ ದನ್ ಸೆಕೆಂಡರಿ ಆಲ್ಕೋಹಾಲ್, ಗ್ರೇಟರ್ ದನ್ ಪ್ರೈಮರಿ ಆಲ್ಕೋಹಾಲ್. ಸರ್, ಟರ್ಷರಿ ಯಾಕೆ ಹೈಯೆಸ್ಟ್ ಐತ್ರಿ? ಟರ್ಷರಿ ಯಾಕೆ ಹೈಯೆಸ್ಟ್ ಆಯ್ತು ಅಂತಂದ್ರ, ಟರ್ಷರಿ ಕಾರ್ಬೋಕೇಟನ್ ಈಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ದೆನ್ ಪ್ರೈಮರಿ. ಇದು ಮೋರ್ ಸ್ಟೇಬಲ್ ಇರೋದ್ರಿಂದ ಫಾಸ್ಟ್ ಆಗ್ತೈತಿ ರಿಯಾಕ್ಷನ್. ಇನ್ನು ಸರ್ HX HI ಫಾಸ್ಟ್ ಯಾವ್ದು ಕೊಡ್ತದ್ರಿ? ಆರ್ಡರ್ ಆಫ್ reactivity of, order of reactivity of different HX or halogen acid, different halogen acid, halogen acids. अगर फास्ट ಯಾವ್ದು ರಿಯಾಕ್ಷನ್ ಕೊಡ್ತದ್ರಿ? HI greater than HCl, sorry HI greater than HBr greater than HCl greater than HF. ಸರ್ ಹಿಂಗ್ಯಾಕ್ರಿ ಇದು HI ಯಾಕೆ ಫಾಸ್ಟ್ ರಿಯಾಕ್ಷನ್ ಕೊಡ್ಲಿಕ್ಕತ್ತದ ಸರ್? ಯಾಕಂದ್ರ HI ದೊಳಗಿನ ಬಾಂಡ್ ಉದ್ದಿದೆ, ಜಲ್ದಿ ಕಟ್ ಆಗ್ತದೆ. ಜಲ್ದಿ ಕಟ್ ಆದ್ರೆ ಫಾಸ್ಟ್ ರಿಯಾಕ್ಷನ್ ಆಗ್ತದೆ. HI ಬಾಂಡ್ ಲೆಂತ್ ಇಸ್ ಮೋರ್. ಪ್ರೀವಿಯಸ್ ಕ್ಲಾಸ್ ನೀವು ನೋಡಿಲ್ಲ ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ಹೋಗಿ ನೋಡ್ಕೊಂಡ್ ಬನ್ನಿ. HI ಬಾಂಡ್ ಲೆಂತ್ ಈಸ್ ಮೋರ್, ಬಾಂಡ್ ಸ್ಟ್ರೆಂತ್ ಈಸ್ ಲೆಸ್, ಈಸಿಲಿ ಬ್ರೋಕನ್, ಜಲ್ದಿ ಕಟ್ ಆಗ್ತದ. ಹಾಗಾಗಿ ಜಲ್ದಿ ಆಯ್ ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಅದ. ಆಮೇಲೆ ಇದು ಇದಕ್ಕೆಲ್ಲದಕ್ಕೂ ರೀಸನ್ ಒಂದೇ, ಬಾಂಡ್ ಲೆಂತ್ ಇನ್ಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಬಾಂಡ್ ಲೆಂತ್ ಉದ್ದಾದ್ರ ಅದರ ತಾಕತ್ ಕಡಿಮೆ ಆಗ್ತೈತಿ, ಜಲ್ದಿ ಕಟ್ ಆಗ್ತೈತಿ. ಜಲ್ದಿ ಕಟ್ ಆಗೈತಂದ್ರ ಫಾಸ್ಟ್ ರಿಯಾಕ್ಷನ್ ಆಗ್ತೈತಿ. ತಿಳಿದದ? ಎಸ್. ಇನ್ನು ಸರ್ ನೀವು ಏನ್ ಯೂಸ್ ಮಾಡ್ರಿ? ನೀವು ಕಾನ್ಸಂಟ್ರೇಟೆಡ್ HCl ಅಂಡ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡಿದ್ರಿ. ಕಾನ್ಸಂಟ್ರೇಟೆಡ್ HCl ಅಂಡ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡ್ರಿ. ಈ ಮಿಕ್ಚರ್ ಏನಂತಾರು? ದಿಸ್ ಮಿಕ್ಚರ್ ಈಸ್ ಕಾಲ್ಡ್ ಲುಕಾಸ್ ರಿಯೇಜೆಂಟ್. ಏನಂತ ಕರೀತಾರ್ರಿ? ಲುಕಾಸ್ ರಿಯೇಜೆಂಟ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕ ಇದು ಮಿಕ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl and anhydrous zinc chloride is called Lucas reagent, which is used to test different types of alcohols. ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಇದೆಯೋ, ಸೆಕೆಂಡರಿ ಆಲ್ಕೋಹಾಲ್ ಇದೆಯೋ, ಟರ್ಷರಿ ಆಲ್ಕೋಹಾಲ್ ಇದೆಯೋ ಅಂತ ಗುರ್ತಾ ಇಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಮತ್ತೆ ಡೀಟೇಲ್ ಆಗಿ ಕಲಿನೋ. ಯಾವ ಚಾಪ್ಟರ್? ಆಲ್ಕೋಹಾಲ್, ಫಿನಾಲ್ಸ್, ಈ ತರದವು ಇಷ್ಟು ತಿಳಿದದ್ರಿ. ಸೊ ಮಿಕ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl and anhydrous zinc chloride is called Lucas reagent. And this process using HCl and zinc chloride, the process is known as Gru's process. ಏನಂತ ಕರೀತಾರ್ರಿ? Gru's
ಪ್ರೊಸೆಸ್ ಅಂತ ಕರೀತಾರೆ. ನೇಮ್ ಆಫ್ ದಿ ಸೈಂಟಿಸ್ಟ್. ಆ ರಿಯೇಜೆಂಟ್ ಲುಕಾಸ್ ರಿಯೇಜೆಂಟ್ ಅಂತಾರೋ ಮತ್ತು ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಮ್ HCl ಅಂಡ್ ಜಿಂಕ್ ಕ್ಲೋರೈಡ್ ಈಸ್ ನೋನ್ ಆಸ್ ಅ ಗ್ರೂಸ್ ಪ್ರೊಸೆಸ್. ಏನಂತ ಕರೀತಾರ್ರಿ? ಗ್ರೂಸ್ ಪ್ರೊಸೆಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಏನೇನ್ ಮಾಡ್ಬೇಕು ಹೇಳ್ರಿ? ROH ಇರ್ತದ, OH ಕಿತ್ತೋದು, X ಜೋಡಿಸೋದು. OH ಕಿತ್ತೋದು, X ಜೋಡಿಸೋದು. ಲಾಸ್ಟ್ ಆಗಿ ಬರ್ದು ಬಿಡ್ತಾನೆ ನೋಡ್ರಿ ರಿಯಾಕ್ಷನ್ ಏನಿರ್ತದ ಅಂತ ಹೇಳಿ. ರಿಯಾಕ್ಷನ್ ಏನಿರ್ತದ ರೀ? ROH ಪ್ಲಸ್ HX. ಯಾವ್ದು ಬೇಕು ತಗೋರಿ ನೀವು? HCl ಇನ್ ಪ್ರೆಸೆನ್ಸಿ ಆಫ್ ಅನ್ಹೈಡ್ರಸ್ ZnCl2 ಏನಾಗ್ತದೆ ಹೇಳಿದೆನು? H2 ಕೆತ್ಕೊಂಡು ಹೋಗ್ತದ, RCl ತಯಾರಾಗ್ತದ. RCl ಪ್ಲಸ್ H2. ಐ ಹೋಪ್ ಯು ಅಂಡರ್ಸ್ಟುಡ್. ಸರ್ ಎಕ್ಸಾಂಪಲ್ ಹೇಳ್ರಿ ಅಂತಂದ್ರೆ R ಜಾಗದಾಗ ನೀವು ಏನು ಬರೀಬಹುದು? C2H5OH ಪ್ಲಸ್ HCl ಇನ್ ಪ್ರೆಸೆನ್ಸಿ ಆಫ್ ZnCl2 ಏನಾಗ್ತದ? H2 ಹೊರಗೆ, C2H5Cl is our answer. C2H5Cl. Chloroethane is the answer you will get. Not necessary C2H5. You can take CH3. You can take C3H7. Propane ದಾಗಿ ಒಂದು H ತೆಗಿರಿ, ಜೋಡಿಸ್ರಿ. ಈಥೇನ್ ದಾಗಿ ಒಂದು H ತೆಗಿರಿ, ಜೋಡಿಸ್ರಿ. ಒಂದು H ತೆಗೆದು ಆಮೇಲೆ ಜೋಡಿಸ್ಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಫಸ್ಟ್ದು. ಯಾವ್ದಿದು? ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ HX. I hope you understood clear picture regarding this. You take the screenshot. We'll go to the next part using SOCl2. Most important, Darzan's method. Next, notary. From alcohols using HX, halogen acid completed. Now, from alcohol, there no direct method. You have to go for rearrangement. Don't forget this point. Now, second one, by using thionyl chloride. Alcohol only, but along with alcohol, what you have to use? Thionyl chloride. Sir, thia ಅಂದ್ರೆ ಏನ್ರಿ? ಈಗ ನಿಮಗೆ ಹೆಂಗ್ ಮನ್ಯಾಗ ನೋಡ್ರಿ ಚಿನ್ಯ, ಪುಟ್ಯ, ಗುಡ್ಡ ಹಿಂಗ ಹೆಸರು ಇರ್ತಾವಲ್ರಿ, ಹಂಗ ಕೆಮಿಕಲ್ಸ್ ದೊಳಗ ಥಯಾ ಅಂದ್ರೆ ಸಲ್ಫರ್, ನಿಕ್ ನೇಮ್ ಫಾರ್ ಸಲ್ಫರ್. ಓಕೆನಾ? ಥಯೋನಿಲ್ SO, ಕ್ಲೋರೈಡ್ Cl2. ಸೊ ಥಯೋನಿಲ್ ಕ್ಲೋರೈಡ್ ಫಾರ್ಮುಲಾ ಏನ್ರಿ? SOCl2. SOCl2. ಈ ಪ್ರೊಸೆಸ್ ಅನ್ನ ಯಾರು ಕೊಟ್ಟಿದಾರ ಅಂತಂದ್ರ ಡಾರ್ಜನ್ಸ್ ಕೊಟ್ಟಾರ. ಯಾರು ಕೊಟ್ಟಾರ್ರಿ? ಡಾರ್ಜನ್ಸ್ ಕೊಟ್ಟಾರು. ಹಾಗಾಗಿ ಇದಕ್ಕೆ ಇನ್ನೇನ್ ಹೆಸರದ? ಡಾರ್ಜನ್ಸ್ ಮೆಥಡ್ ಅನ್ನೋ ಹೆಸರು ಬಂದದ. This preparation of haloalkanes from alcohols using thionyl chloride is called Darzan's method. ಯಾಕೆ ಡಾರ್ಜನ್ಸ್ ಮೆಥಡ್ ಅಂದ್ರಿ ಸರ್? ಯಾಕಂದ್ರೆ ಇದನ್ನ ಯಾರು ಕೊಟ್ಟಿದಾರೋ? ಡಾರ್ಜನ್ ಅನ್ನೋ ಸೈಂಟಿಸ್ಟ್ ಕೊಟ್ಟಾನು. ಹಾಗಾದ್ರೆ ಏನ್ ತಗೋಬೇಕಪ್ಪಿ? ಫ್ರಾಮ್ ಆಲ್ಕೋಹಾಲ್ಸ್ ಅಂದ್ರ ಆಲ್ಕೋಹಾಲ್ ತಗೊಳ್ರಿ. ಏನು? ROH. ಡಾರ್ಜನ್ಸ್ ಮೆಥಡ್ ಏನ್ ತಗೋಬೇಕು? ಥಯೋನಿಲ್ ಕ್ಲೋರೈಡ್. ಫಾರ್ಮುಲಾ ಏನ? SOCl2 in presence of pyridine. In presence of pyridine as a solvent. Pyridine as a solvent. ಹಾಗಾದ್ರೆ ಏನ್ ಮಾಡಿದ್ರಿ? OH ಕಿತ್ತೋದ, Cl ಜೋಡಿಸೋದ. ಏನ್ ಆನ್ಸರ್ ಬರ್ತೈತಿ? RCl. ಇದು SO, ಇದು ಒಂದು O ತಗೊಳ್ತದೆ. ಏನ್ ಹೊರಗೆ ಬರ್ತದ? SO2. ಒಂದ್ H, ಒಂದ್ Cl, HCl ಹೊರಗೆ ಬಂತು. ಇದೇನಿದು? RCl, ಹ್ಯಾಲೋ ಕ್ಲೋರೋ ಅಲ್ಕೇನ್. ಏನ್ ಹೆಸರ? ಕ್ಲೋರೋ ಅಲ್ಕೇನ್. ಅಲ್ಲಿ ನೀವು CH3 ಹಾಕಿದ್ರೆ ಕ್ಲೋರೋಮೀಥೇನ್, ಎರಡು ಕಾರ್ಬನ್ ಹಾಕಿದ್ರೆ ಕ್ಲೋರೋ ಈಥೇನ್. ಆ ರೀತಿ ಬೇರೆ 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 ತಯಾರು ಮಾಡ್ಕೋಬಹುದು. ತಿಳಿದದ? ಇದೇನು? SOCl2, ಥಯೋನಿಲ್ ಕ್ಲೋರೈಡ್. ಇಲ್ಲಿ SO2 ಗ್ಯಾಸ್ ಇರ್ತದ, HCl ಕೂಡ ಗ್ಯಾಸ್ ಇರ್ತದ. ಸರ್ ನಮಗೇನು ತಿಳಿದಿಲ್ರಿ, ಟೆಕ್ನಿಕ್ ಹೇಳ್ರಿ ಹೆಂಗ್ ನೆನಪಿಟ್ಕೊಳ್ಳೋದು ಅಂತಂದ್ರೆ ನೋಡ್ರಿ, ROH ನ ಹಿಂಗ್ ಬರ್ರಿ, ROH. ಇನ್ನು SOCl2 ಈ ರೀತಿ ಬರ್ರಿ, SOClCl. ಆಯ್ತಾ? ಸೊ ಇನ್ ನಟ್ ನಡಬರ್ ಕಟ್ ಮಾಡ್ರಿ. ನಿಮ್ಗೆ ಎಷ್ಟು ಈಸಿ ಆನ್ಸರ್ ಸಿಗ್ತದೆ ನೋಡ್ರಿ. ಹಿಂಗ್ ಕಟ್ ಮಾಡ್ರಿ, ಹಿಂಗ್ ಕಟ್ ಮಾಡ್ರಿ. ಏನ್ ಸಿಕ್ತದೋ? RCl ಬಂದದ. SOO ಏನೈತ್ರಿ? SO2. HCl, HCl. ಈಗ ತಿಳಿದ ಈಸಿ ಮೆಥಡ್. ಎಸ್, ಇದು ಯಾವ ಮೆಥಡ್ ರೀ? ಡಾರ್ಜನ್ಸ್ ಮೆಥಡ್. ಸೊ ಇಲ್ಲಿ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ವಾಟ್ ಯು ಹ್ಯಾವ್ ಟು ಸಿ ಹಿಯರ್, ಬೈ ಪ್ರೊಡಕ್ಟ್ಸ್ ಆರ್ ಗ್ಯಾಸಿಯಸ್ ಇನ್ ನೇಚರ್. ಬೈ ಪ್ರೊಡಕ್ಟ್ಸ್ ಅಂದ್ರೆ ಉಳಿದದ್ದು ಏನ್ ಪ್ರಾಡಕ್ಟ್ ಬಂದಾವ ಯಾವ ಫಾರ್ಮ್ ದಾಗಿದಾವೋ ಗ್ಯಾಸಿಯಸ್ ಫಾರ್ಮ್ ದಾಗಿರೋದ್ರಿಂದ ಜಲ್ದಿ ಹೊರಗಡೆ ಹೋಗ್ಬಿಡ್ತಾವು. ಹಾಗಾದ್ರೆ ಇದು ಮೆಥಡ್ ಏನಾಗ್ತದ? ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ಹ್ಯಾಲೋ ಅಲ್ಕೇನ್ಸ್. ಯಾಕಂದ್ರೆ ಹ್ಯಾಲೋ ಅಲ್ಕೇನ್ಸ್ ಇಲ್ಲಿ ತಯಾರು ಮಾಡಿದ್ದು ಏನಿರ್ತದ? ಪ್ಯೂರ್ ಫಾರ್ಮ್ ದಾಗ ಇರ್ತದ. ಯಾಕೆ ಪ್ಯೂರ್ ಫಾರ್ಮ್ ದಾಗ ಬರ್ತೀರಿ? ಸೈಡ್ ಇದ್ದು ಹೊರಗೆ ಹೋಗ್ಬಿಡ್ತಾವು. Yes, what is the point you have to remember here? Yes, what is the point? This method is best method to prepare haloalkanes, because pure product is obtained.
since byproducts are gaseous in nature. Byproducts are gaseous in nature. Gaseous in nature. ಇದು ಬಹಳ ಇಂಪಾರ್ಟೆಂಟ್. ಪ್ಯೂರ್ ಪ್ರಾಡಕ್ಟ್ ಬರ್ತದ, ಬೈ ಪ್ರಾಡಕ್ಟ್ ಗ್ಯಾಸ್ ದಾಗ ಇರ್ತಾವ. Therefore this method is a best method. This method is a best method to prepare haloalkanes. ಐ ಹೋಪ್ ಯು ಅಂಡರ್ಸ್ಟುಡ್. ಇದು ರೀತಿ ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ ಅಂದ್ರೆ 6 ಜಾಗದಾಗ ನೀವೇನು ತುಂಬ್ರಲ್ಲ, 6 ಜಾಗದಾಗ CH3 ತುಂಬ್ರಿ, C2H5 ತುಂಬ್ರಿ, C3H7 ತುಂಬ್ರಿ. ವಾಟ್ ಈಸ್ ಆರ್? ಅಲ್ಕೈಲ್. ಅಲ್ಕೈಲ್ ಅಂದ್ರೆ ಏನ್ ಸರ್? ಅಲ್ಕೇನ್ ಅಂದ್ರೆ ಏನು? CnH2n+2 ಎಷ್ಟು ಕಾರ್ಬನ್ ಇರ್ತಾವು ಅದನ್ನ ಡಬಲ್ ಮಾಡಿ 2 ಕೂಡಿಸ್ಬೇಕು ಹೈಡ್ರೋಜನ್. ಮಿಥೇನ್, ಇಥೇನ್, ಪ್ರೊಪೇನ್, ಬ್ಯೂಟೇನ್, ಅದ್ರಾಗ ಒಂದು H ತಗದ ಇಲ್ಲಿ ಜೋಡಿಸೋದು ಅಲ್ಕೈಲ್ ಗ್ರೂಪ್. ತಿಳಿಲಿಕತ್ತಾರ? ಎಸ್. ಇನ್ನು ಇದ್ರದ್ದು GK ಪಾಯಿಂಟ್ ಏನ್ರಿ ಸರ್? ಗೋಲ್ಡನ್ ಕೀ ಪಾಯಿಂಟ್ ಇಂಪಾರ್ಟೆಂಟ್ ರೀ. ಏನಿರಬೇಕು ಕಾಂಪಿಟೇಟಿವ್ ಏನ್ ನೆನ್ಪಿಟ್ಕೋಬೇಕು ಅನ್ನೋದು ನೋಡ್ತಾನೆ. ಈಗ ಅದನ್ನ ಹೇಳ್ತಾನೆ, ಬರ್ಕೋರಷ್ಟು ನೋಡ್ರಿ. ಇದ್ರ GK ಪಾಯಿಂಟ್ಸ್ ಹೇಳೋಣ. ಇಲ್ಲಿ ಎಲ್ಲರೇ ಕಾರ್ಬೋಕಟೈನ್ ಬಂದದ? ಇಲ್ಲ, ದರ್ ಇಸ್ ನೋ ಕಾರ್ಬೋಕಟೈನ್, ಸೊ ನೋ ರಿಅರೇಂಜ್ಮೆಂಟ್. ಕಾರ್ಬೋಕಟೈನ್ ಬರ್ಲಿಲ್ಲ ಅಂದ್ರ ನೋ ರಿಅರೇಂಜ್ಮೆಂಟ್. ಯಾವುದೇ ರಿಅರೇಂಜ್ಮೆಂಟ್ ಆಗುದಿಲ್ಲ. ಡೈರೆಕ್ಟ್ ಆನ್ಸರ್ ಬರಿಬೇಕು. ಏನ್ ಬರಿಬೇಕು? ಡೈರೆಕ್ಟ್ ಆನ್ಸರ್ ಬರಿಬೇಕು. It will proceed through Walden inversion. It proceed through SN2 mechanism. SN2 mechanism. ಸರ್ ಇದು ಏನ್ರಿ SN2 ಅಂದ್ರೆ ಏನ್ರಿ ಸರ್? ಇದು ನೆಕ್ಸ್ಟ್ ಕ್ಲಾಸ್ ನಾ ಕಲಿಸ್ತಾನೆ, ಬರ್ತದ ಕೆಮಿಕಲ್ ಪ್ರಾಪರ್ಟೀಸ್ ದೊಳಗೆ. ಸಬ್ಸ್ಟಿಟ್ಯೂಷನ್, ನ್ಯೂಕ್ಲಿಯೋಫಿಲಿಕ್, ಬೈಮಾಲಿಕ್ಯುಲರ್, ಬ್ಯಾಕ್ ಸೈಡ್ ಅಟ್ಯಾಕ್ ಬರ್ತದೆ ಇಲ್ಲಿ. ಅದ್ರ ಬಗ್ಗೆ ತೋರಿಸ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಇದು ನೆಕ್ಸ್ಟ್ ರಿಯಾಕ್ಷನ್ ಕಲಿಸ್ತಾನೆ, ಅವಾಗ ಹೇಳ್ತಾನೆ. It proceed through SN2 mechanism and it proceed through Walden inversion. It proceed through Walden inversion. It proceed through Walden inversion. ಸರಿ, ಇನ್ವರ್ಷನ್ ಅಂದ್ರೆ ಏನ್ರಿ? ಈಗ OH ಫ್ರಂಟ್ ಸೈಡ್ ಅಟ್ಯಾಚ್ ಆಗಿತ್ತು ಅಂದ್ರೆ Cl ಬ್ಯಾಕ್ ಸೈಡ್ ಅಟ್ಯಾಚ್ ಆಗ್ತಿವಿ. ನಾವೇನ್ ಮಾಡ್ತೇವೆ? OH ಕಿತ್ X ಜೋಡಿಸ್ತೀವಿ. OH ಬ್ಯಾಕ್ ಸೈಡ್ ಅಟ್ಯಾಚ್ ಆಗಿತ್ತು ಅಂದ್ರೆ Cl ಫ್ರಂಟ್ ಸೈಡ್ ಅಟ್ಯಾಚ್ ಆಗ್ತಿವಿ. ಉಲ್ಟಾ. ಇದಕ್ಕಂತಾರ ಇನ್ವರ್ಷನ್, ವಾಲ್ಡನ್ ಇನ್ವರ್ಷನ್. ಇದ್ರ ಬಗ್ಗೆ ಎಕ್ಸಾಂಪಲ್ ಎಲ್ಲವನ್ನ ಕೂಡ ಕೆಮಿಕಲ್ ರಿಯಾಕ್ಷನ್ ಹೇಳೋದ್ನ ಹೇಳ್ತಾನ. SN1 SN2 ಹೇಳ್ತಾನಲ್ಲ, ಅವಾಗ ಗೊತ್ತಾಗ್ತದೆ. ಓಕೆನಾ? ಎಸ್. ಅಂಡ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ಇದರಿಂದ ನಾವ್ ಏನ್ ತಯಾರು ಮಾಡಕ್ ಸಾಧ್ಯ ಇಲ್ಲ. SOCl2 ಯಾಕೆ ತಗೋಬೇಕು ಸರ್? SOBr2 SOI2 ತಗೊಂಡ್ರೆ ನಮಗ RBr RI ತಯಾರಾಗ್ತಾವಲ್ರಿ. ಫ್ರಮ್ ದಿಸ್ ಮೆಥಡ್ ಯು ಆರ್ ನಾಟ್ ಸಪೋಸ್ ಟು ಪ್ರಿಪೇರ್ RBr and RI ಬಿಕಾಸ್ SOBr2 and SOI2 are unstable. Remember, from this method we can't prepare RBr and RI because SOBr2 and SOI2 are unstable. ಅಂದ್ರೆ ಇವು ಸಿಗಂಗಿಲ್ಲ ನೇಚರ್ದಾಗ. ಯಾವ್ಯಾವ್ರಿ? SOBr2 and SOI2 ನೇಚರ್ ದೊಳಗ ಸಿಗುದಿಲ್ಲ, ಅನ್ಸ್ಟೇಬಲ್. ಹಾಗಾಗಿ ನಾವು BR ಮತ್ತು ಅಯೋಡಿನ್ ಹಾಕಕ್ ಬರುದಿಲ್ಲ. ಬಟ್ ದಿಸ್ ಈಸ್ ಅ ಬೆಸ್ಟ್ ಮೆಥಡ್. ಯಾಕಂತ ಹೇಳಿದ್ರೆ ನಿಮ್ಗ ಬೈ ಪ್ರಾಡಕ್ಟ್ಸ್ ಆರ್ ಗ್ಯಾಸಿಯಸ್ ಇನ್ ನೇಚರ್. ದಿಸ್ ಈಸ್ ಬೆಸ್ಟ್ ಮೆಥಡ್ to prepare haloalkanes. ಯಾಕಂತ ಆಲ್ರೆಡಿ ಇನ್ಕತ ಬರ್ಸಿದನ್ನ. This is a best method to prepare haloalkanes because byproducts are gaseous in nature. I hope you are getting. ನಾನು ನಿಮ್ಗೆ ಅರ್ಥ ಆಗ್ತೀವಿ ಅನ್ಕೊಂಡೇನ್ರಿ. ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸಲ ಮತ್ತೊಂದ್ಸಲ ನೋಡ್ರಿ, 100% ತಿಳಿತದೆ. ನಿಮಗೆ ಏನ್ ಡೌಟ್ಸ್ ಅದಾವ ಕಮೆಂಟ್ ಮಾಡಿ. ಓಕೆನಾ? ಸೊ ಇನ್ನು ಲಾಸ್ಟ್ ಒಂದಿದೆ, ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ HX ಆಯ್ತು, ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ SOCl2. ಸಂಗಟ್ ಬೋರ್ಡ್ ಅಲ್ಲಿ ಕಾಂಪಿಟೇಟಿವ್ ಪಾಯಿಂಟ್ ಬಿಡ್ಸತ್ತಾನ. GK ಪಾಯಿಂಟ್ಸ್ ಅಂದ್ರೆ ಕಾಂಪಿಟೇಟಿವ್ ಪಾಯಿಂಟ್ ಇವೆಲ್ಲ. ಸೊ ಇಲ್ಲಿ SN2 ಅಂದ್ರೆ ಏನ್ ಸರ್? ವಾಲ್ಡನ್ ಇನ್ವರ್ಷನ್ ಅಂದ್ರೆ ಏನ್ರಿ? ಇವೇನು ಹೊಸ ವರ್ಡ್ಗಳು ಬರೆಯಕತ್ರಿ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಹೇಳ್ತಾರಲ್ಲ, ಅವಾಗೆಲ್ಲ ಡೀಟೇಲ್ ತಿಳಿತದೆ. ಸ್ವಲ್ಪ ಇಷ್ಟು ಪಾಯಿಂಟ್ಸ್ ಬರ್ಕೋರಿ, ನಿಮ್ಗೆಲ್ಲ ಕಳಿಸ್ತಾನೆ. ಓಕೆನಾ? ಈ ಚಾಪ್ಟರ್ ಮುಗಿತಕ ಎಲ್ಲ ನಿಮ್ ತಲೆ ಫಿಕ್ಸ್ ಆಗಿರ್ತದೆ. ಇನ್ನೊಂದು ಯಾವುದು? ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ HX ಆಯ್ತು, ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ SOCl2 ಡಾರ್ಜನ್ಸ್ ಮೆಥಡ್ ಆಯ್ತು. ಇನ್ ಮೂರನೇದು ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ PX3 ಫಾಸ್ಫರಸ್ ಟ್ರೈಕ್ಲೋರೈಡ್, ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್. ಇವೆರಡನ್ನು ಬಿಡಿಸುನು ಸಣ್ಣ ಇದಾವ್ರಿ, ಇದನ್ನ ಮೊದಲು ಬರ್ಕೋರಿ. ಯೂಸಿಂಗ್ ಫಾಸ್ಫರಸ್ ಟ್ರೈಹಲೈಡ್ ಅಂದ್ರೆ PX3 3 ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಾವ. ಮತ್ತ ಅದರಿ ಫ್ರಾಮ್ ಆಲ್ಕೋಹಾಲ್ ದಾಗ ಬರ್ತದ್ರಿ. ಮತ್ತ ಆಲ್ಕೋಹಾಲ್ ತಗೊಂಡ್ರಿ, ಹೇಳ್ರಿ ಏನ್ ಮಾಡ್ಬೇಕು? ಆಲ್ಕೋಹಾಲ್ ತಗೊಂಡ್ರಿ, ROH. ಇದಕ್ಕೆ ಏನ್ ಹಾಕ್ಬೇಕು? PX3. ಏನ್ ಹಾಕ್ಬೇಕು? PX3. ಇಲ್ಲಿ ಯಾವುದೇ ರಿಯೇಜೆಂಟ್ ಇಲ್ಲ, ಏನಿಲ್ಲ, ಜಸ್ಟ್ ಹೀಟ್ ಮಾಡಿದ್ರೆ ಸಾಕು. ಏನಾಗ್ತದ? OH ಕಿತ್ಕೊಂಡು ಹೋಗಿ X ಬಂದ್ ಅಟ್ಯಾಚ್ ಆಗ್ತದೆ.
ಆರ್ ಎಕ್ಸ್ ಆರ್ ಎಕ್ಸ್ ಮತ್ತು ಹೊರಗಡೆ ಹೋಗೋದು POX2 POX2 ಹೊರಗಡೆ ಹೋಗ್ತದೆ. ಹಾಗಾದ್ರೆ ಸರ್ ಸಾರಿ POX2 ಅಲ್ಲ H3PO3 ಏನ್ ಹೊರಗಡೆ ಹೋಗ್ತದ H3PO3 ಹೊರಗಡೆ ಹೋಗ್ತದೆ. ಹಾಗಾದ್ರೆ ಇಲ್ಲಿ 3 ಬರಿಬೇಕು, ಇಲ್ಲಿ 3 ಬರಿಬೇಕು. ಸರ್ ನಮಗೆ ಏನು ತಿಳಿವತ್ರಿ, OH ಕಿತ್ತಿದೇವು X ಜೋಡಿಸಿದೇವ್ರಿ, ಮತ್ತೇನಿಲ್ಲ. ಇದೇನು H3PO3 ಫಾಸ್ಫರಸ್ ಆಸಿಡ್ ಅಂತ ಕರೀತಾರೆ. ಅದಕ್ಕೆ ಏನಂತಾರೋ ಫಾಸ್ಫರಸ್ ಆಸಿಡ್. ಸರ್ ಇದು ಹೆಂಗ್ ಬಂತ್ರಿ ನೋಡ್ರಿ, OH ಕಿತ್ತೋದ X ಜೋಡಿಸೋದ 3 ಬಂತು. ಬಟ್ ಇದು ಹೆಂಗ್ ಬಂತು ತಿಳಿವತ್ರಿ ಸರ್ ನಮಗ ತಿಳಿವಂತಂದ್ರೆ ಐಡಿಯಾ ಹೇಳ್ತೇನೆ ನೋಡ್ರಿ. ಫಸ್ಟ್ ಬರ್ರಿ ROH ಎಷ್ಟು ಬರಿಬೇಕ್ರಿ 3 ಸಲ ROH ROH 3 ಸಲ ಬರ್ದ್ರಿ. ನೆಕ್ಸ್ಟ್ PX3 ಬರೀರಿ PXXX. ಲಕ್ಷ ಕೊಡ್ರಿ, ಹೆಂಗ್ ನಾ ಹೇಳ್ತೇನೆ ಕಟ್ ಮಾಡ್ರಿ, ಎಲ್ಲ ಈಸಿ ಆಗಿಬಿಡ್ತ ನೋಡ್ರಿ. ಮುಗಿಯ್ತು. ಏನ್ ತಯಾರಾಯ್ತು ನೋಡ್ರಿ RX ಎಷ್ಟು ಸಲ 3 ಸಲ. ಉಳಿತೇನು 3 H 3 O 1 P H3PO3 ಬಂದ್ರಿ. ಫಾಲೋಡ್ ಆರ್ ನಾಟ್, ಎಟ್ ಈಸಿ ಐತ್ ನೋಡ್ರಿ. ಫಾಲೋಡ್ ಆರ್ ನಾಟ್, ಎಸ್. ROH 3 ಸಲ ಬರಿಬೇಕು, PX3 ಬರಿಬೇಕು, H3PO3 ಹೊರಗೆ ಹೋಗ್ತದ RX 3 ಮಾಲಿಕ್ಯೂಲ್ಸ್ RX ಬರ್ತದೆ. ಸರ್ ಎಕ್ಸಾಂಪಲ್ ಹೇಳ್ರಿ ಅಂದ್ರೆ CL ತಗೊಳ್ರಿ. ಎಕ್ಸಾಂಪಲ್ ಇದು ಏನ್ ಎಕ್ಸಾಂಪಲ್ ಸರ್, ಇದು ಏನು ಬರೀತೀರಿ, ಇದು ಟೆಕ್ನಿಕ್, ಟ್ರಿಕ್ ಟು ರಿಮೆಂಬರ್. ಓಕೆ, ಸೊ ರೈಟ್ ಡೌನ್ ದಿ ಎಕ್ಸಾಂಪಲ್. CH3OH ಪ್ಲಸ್ PCl3. X ಜಾಗದಾಗ CL3 ಬರ್ದನು, R ಜಾಗದಾಗ CH3 ಬರ್ದನು. OH ಕಿತ್ತೋದ CL ಜೋಡಿಸೋದ. ಹೇಳ್ರಿ 3 moles of CH3Cl plus what is eliminated H3PO3. Simple example. ತಿಳಿದದರಿ. What is a byproduct here? Phosphorus acid H3PO3. ಹೆಂಗ್ ನೆನಪಿಟ್ಕೊಳ್ಳೋ ಟೆಕ್ನಿಕ್ ಕೂಡ ಹೇಳಿದೆ. ತಿಳಿದದರಿ. ಎಸ್. ಲಾಸ್ಟ್ ಒನ್, ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ PX5 phosphorus pentahalide. ಅದನ್ನ ನೋಡೋಣ. ಯೂಸಿಂಗ್ ಫಾಸ್ಫರಸ್ ಪೆಂಟಾಹೆಲೈಡ್. ಸೊ ಮತ್ತೆ ಆಲ್ಕೋಹಾಲ್ ತಗೋಬೇಕ್ರಿ ROH. ಇದಕ್ಕೇನ್ ಹಾಕ್ಬೇಕು PX3 ಹಾಕ್ಬೇಕು. ಆನ್ಸರ್ ಏನ್ ಕೊಡ್ತದ, ಮತ್ತ OH ತೆಗೆದ X ಜೋಡಿಸೋದ RX ಪ್ಲಸ್ POX3 ಪ್ಲಸ್ HX ಇಷ್ಟು ಬರ್ತದ ನೋಡ್ರಿ. ಸರ್ ಫಾಸ್ಫರಸ್ ಆಕ್ಸಿಹೆಲೈಡ್ ಅಂತ ಕರೀತಾರೋ, ಏನಂತಾರೋ ಫಾಸ್ಫರಸ್ ಆಕ್ಸಿಹೆಲೈಡ್. ಸರ್ ಇದನ್ನ ಹೆಂಗ್ ನೆನಪಿಟ್ಕೊಳ್ಳಿದ್ರಿ, OH ಕಿತ್ತದ X ಜೋಡಿಸೋದು ನಮಗೆ ಗೊತ್ತಾಗಿದೆ ಸರ್. ನೆನಪು ಹೆಂಗ್ ಇಟ್ಕೊಳ್ಳೋದು ಅಂದ್ರೆ ನೋಡ್ರಿ ROH PX5 ಹೆಂಗ್ ಬರೋದು ಅಂದ್ರೆ PX3XX. ನೋಡ್ರಿ PX5 ಅನ್ನ ಈ ರೀತಿ ಬರೆಯೋದು. ಕಟ್ ಮಾಡ್ರಿ, ಆನ್ಸರ್ ಸಿಕ್ಬಿಡ್ತದೆ. ಕಟ್ ಏನ್ ಬಂದ್ರಿ RX ಬಂದದ್ರಿ, POX3 ಬಂದದ್ರಿ, HX ಬಂದದ್ರಿ. ಐ ಹೋಪ್ ಯು ಅಂಡರ್ಸ್ಟುಡ್. ದೀಸ್ ಆರ್ ಬೈ ಪ್ರಾಡಕ್ಟ್, ಎಕ್ಸ್ಟ್ರಾ ಅವು ಬಿ ಬರ್ತಾವ ಅಂತ. ಐ ಹೋಪ್ ಯು ಅಂಡರ್ಸ್ಟುಡ್. ಸರ್ ಎಕ್ಸಾಂಪಲ್ ಬರ್ರಿ ಅಂತಂದ್ರ 6 ಜಾಗದಾಗ ಮತ್ತೆ ಬರೀಲ್ಲ, ನಿಮಗೆ ಗೊತ್ತದ ಎಕ್ಸಾಂಪಲ್ ಬರೀದು. ಯಾವ್ದು ಬೇಕಾದ್ರೂ ಬರೀಬಹುದು. ನಾ C2H5OH ತಗೋತೇನೆ ನೋಡ್ರಿ. ಇಥನಾಲ್ ಏನ್ ತಗೊಂಡೇನ್ರಿ, ಎಥನಾಲ್. ಈಗ ಏನಾಗ್ತದೆ ಇದಕ್ಕ PCl5 ಪೆಂಟಾಹೆಲೈಡ್ ಅಂದ್ರೆ 5 ಹ್ಯಾಲೋಜನ್ ಇರಬೇಕು. ಸೊ ಏನಾಗ್ತದೆ OH ಕಿತ್ತೋದು Cl ಜೋಡಿಸೋದು. ಹೇಳ್ರಪ್ಪ C2H5Cl chloroethane is formed. What is formed? Chloroethane is formed. Now what is remaining? POCl3 phosphorus oxychloride is formed and HCl is formed. X ಜಾಗದಾಗ Cl ತಗೊಂಡೆವು. ಇದರ ಹೆಸರೇನ ಫಾಸ್ಫರಸ್ ಆಕ್ಸಿಹೆಲೈಡ್. ಸೊ ಇಲ್ಲಿ ಫಾಸ್ಫರಸ್ ಆಕ್ಸಿಕ್ಲೋರೈಡ್, HCl ಅಂತ ಹೈಡ್ರೋಕ್ಲೋರಿಕ್ ಆಸಿಡ್ ನಿಮಗೆ ಗೊತ್ತು. ತಿಳಿದದ್ರಿ. ಇಷ್ಟು ಏನ್ ಮಾಡಿದ್ರು ನಾವು ಫ್ರಾಮ್ ಆಲ್ಕೋಹಾಲ್ಸ್. ಸರ್ ಇದ್ರ ಮ್ಯಾಗಿನ ಕ್ವಶನ್ ಯಾವ್ಯಾವ ರೀತಿ ಬರ್ತಾವ್ರಿ, ಇನ್ನ ಯಾವ್ಯಾವ ಮೆಥಡ್ ಇದಾವ್ರಿ ನೋಡ್ರಿ. ಹ್ಯಾಲೋ ಅಲ್ಕೇನ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಮೇನ್ಲಿ 3 ಮೆಥಡ್ ಇದಾವೆ. ಫ್ರಾಮ್ ಆಲ್ಕೋಹಾಲ್ಸ್, ಫ್ರಾಮ್ ಹೈಡ್ರೋಕಾರ್ಬನ್ಸ್, ಫ್ರಾಮ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಅದ್ರೊಳಗೆ ಮೊದಲನೇದು ಮುಗಿಸಿನ ಯಾವ್ದ್ರಿ, ಫ್ರಾಮ್ ಆಲ್ಕೋಹಾಲ್ಸ್ ಆಯ್ತು. ಫ್ರಾಮ್ ಆಲ್ಕೋಹಾಲ್ಸ್ ಅದರೊಳಗೆ ಮತ್ತೆ ನಾ 4 ಕಲಿಸಿದೆ ನಿಮ್ಗೆ. ಫ್ರಾಮ್ ಆಲ್ಕೋಹಾಲ್ಸ್ ROH ತಗೊಂಡಿವಿ ಎಲ್ಲತ್ರಾಗ, ಬಟ್ ಯೂಸಿಂಗ್ HX, ಯೂಸಿಂಗ್ SOCl2 ಡಾರ್ಜನ್ಸ್ ಮೆಥಡ್, ಯೂಸಿಂಗ್ PX3 ಫಾಸ್ಫರಸ್ ಟ್ರೈಹೆಲೈಡ್, ಯೂಸಿಂಗ್ PX5 ಫಾಸ್ಫರಸ್ ಪೆಂಟಾಹೆಲೈಡ್. ಇವ್ 4 ಅಂದ್ರೆ ಒಂದೇ ರೋಮನ್ ನಂಬರ್ 1 ಇವತ್ತು ಮುಗಿಸಿದೆ ನೋಡಿ, ಫ್ರಾಮ್ ಆಲ್ಕೋಹಾಲ್. ಸೊ ನಾಳೆ ಕ್ಲಾಸ್ನಾಗ ಏನ್ ಮಾಡೋಣ, ಫ್ರಾಮ್ ಹೈಡ್ರೋಕಾರ್ಬನ್ಸ್ ಅಂಡ್ ಫ್ರಾಮ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಒಂದೊಂದು ಕ್ಲಾಸ್ನಾಗ ಒಂದೊಂದು ಬಿಡಿಸಿ ಅದ್ರ ಮೇಗಿನ ಕಾಂಪಿಟೇಟಿವ್ ಕ್ವಶನ್ ಅನ್ನ ಬಿಡಿಸು. ಓಕೆನಾ. ಒಬ್ರು ಯಾರೋ ಕಮೆಂಟ್ ಮಾಡಿದ್ರೆ ಡೈಪೋಲ್ ಮೊಮೆಂಟ್ ಅಂತೇಳಿ, ಡೈಪೋಲ್ ಮೊಮೆಂಟ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ದಾಗ ಬರ್ತದೆ, ಅಲ್ಲಿ ಕಲಿಸ್ತಾನೆ. ಓಕೆನಾ. ಮತ್ತೇನು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ನಿಮಗೆ ಏನು ತಿಳಿಲಿಕ್ಕೆ ತಿಳಿಯಾಣಿಲ್ಲೋ ಏನಾದ್ರು ಕಮೆಂಟ್ ಮಾಡ್ರಿ, ನಮಗೆ ಗೊತ್ತಾಗಬೇಕು. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.
ಜೈ ಹಿಂದ್, ಜೈ ಕನ್ನಡ.